ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ನಿನ್ನೆಯ ಬಿಗ್ ಬಾಸ್ ಹಂಚಿಕೆ ಅಂತೂ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿತ್ತು. ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಇಲ್ಲಿ ಟ್ವಿಸ್ಟ್ ಕೊಟ್ಟರು. ಆಲ್ಮೋಸ್ಟ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಇಲ್ಲಿ ಹೇಳಿದ್ರು, ಈ ಸತಿ ಬಿಗ್ ಬಾಸ್ ಟ್ವಿಸ್ಟ್ ಮಾಸ್ಟರ್ ಅಂತ ಅಂದ್ಬಿಟ್ಟು ಅದೇ ರೀತಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಏನಕ್ಕೆ ಅಂತಂದ್ರೆ ಮೊದಲನೇದಾಗೆ ಇಲ್ಲಿ ಹೇಳಿದ್ರು, ಇಲ್ಲಿ ಒಬ್ರು ಬೇಕಾದ್ರೂ ಹೋಗ್ಬೋದು, ಗುಂಪಾಗಿ ಬೇಕಾದ್ರೂ ಹೋಗಬಹುದು ಅಂತ ಬಿಟ್ಟು ಕಳೆದ 2 ವಾರನೂ ಕೂಡ ಇಲ್ಲಿ ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಹೇಳಿದ್ರು. ಯಾಕಂತಂದ್ರೆ 50% ಬ್ಯಾಚ್ ಇವಾಗ ನಿಮ್ಗೊಂದು ರೀಪ್ಲೇಸ್ಮೆಂಟ್ ಇರಬಹುದು ಅಂತ ಅಂದ್ಬಿಟ್ಟು ಅದೇ ರೀತಿ ಇವಾಗ 13 ಜನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಈಗ ನಾಮಿನೇಷನ್ ಆಗಿದ್ದಾರೆ. ಇಲ್ಲಿ ಗುಂಪಾಗಿ ಹೋಗ್ತಾರಾ ಅಥವಾ ಒಬ್ಬೊಬ್ಬರೇ ಹೋಗ್ತಾರಾ, ಈ ಮಿಡ್ ವೀಕ್ ಅಥವಾ ಮಿಡ್ ನೈಟ್ ಅಲ್ಲೇ ಎಲಿಮಿನೇಷನ್ ಆಗ್ತಾರಾ ಅಂತ ಕೂಡ ಇಲ್ಲಿ ನೋಡಬೇಕಿದೆ. ಆಲ್ಮೋಸ್ಟ್ ಇವಾಗ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಇವಾಗ ಟ್ವಿಸ್ಟ್ ಅಂತೂ ಸಿಗ್ತದೆ. ಅನ್ಎಕ್ಸ್ಪೆಕ್ಟೆಡ್ ನಾವು ಏನು ಅನ್ಕೊಂತಿದೀವೋ ಅದು ಆಗ್ತಾನೆ ಇಲ್ಲ. ಬಿಗ್ ಬಾಸ್ ಅಲ್ಲಿ ಟ್ವಿಸ್ಟ್ ಅಂತೂ ಸಿಗ್ತದೆ. ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ಇಲ್ಲಿ ಹೇಳಬೇಕು ಅಂತಂದ್ರೆ ಅನ್ನೆಸೆಸರಿ ಆಗಿ ಇಲ್ಲಿ ಜಗಳ ಆಡಿದ್ದು ಧ್ರುವಂತವ್ರು ಅಂತಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ. ಏನಕ್ಕೆ ಅಂತಂದ್ರೆ ಇಷ್ಟು ದಿವಸ ಅವ್ರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ, ಮತ್ತೆ ಒಳ್ಳೆಯವರು ಅಂತಂದ್ಬಿಟ್ಟು ಒಂದು ಮುಖವಾಡ ಹಾಕೊಂಡಿದ್ರು ಅಂತ ಕೂಡ ಇಲ್ಲಿ ಅನಿಸ್ತಿತ್ತು. ಇಲ್ಲಿ ಸ್ಪಂದನಾ ಸೋಮಣ್ಣ ಅವರು ನಾರ್ಮಲ್ ಆಗಿ ಕೇಳಿದ್ರು ಚೇರ್ನ ಎಲ್ಲಿಡಬೇಕು ಅಂತಂದ್ಬಿಟ್ಟು. ಇನ್ನೊಂದ್ಸತಿ ಹೇಳಿದ್ರೆ ಆಗ್ಯೋದು, ಒಂದ್ಸತಿ ಹೇಳಿದ್ರು, ಬಟ್ ಇನ್ನೊಂದ್ಸತಿ ಹೇಳಿದ್ರೆ ಏನು ಗಂಟು ಕೂಡ ಇಲ್ಲಿ ಕಿತ್ತು ಹೋಗ್ತಿರ್ಲಿಲ್ಲ. ಅಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಆಗೋದು ಕೂಡ ಇಲ್ಲಿ ಇರಲಿಲ್ಲ. ಅವರು ಇಲ್ಲಿ ಮಾತಾಡಿದ್ದೆ ಏನಕ್ಕೆ ಅಂತಂದ್ರೆ ಇಲ್ಲಿ ಫೈನಲ್ಗೆ ಅವರಿಬ್ರು ಕೂಡ ಹೋಗ್ಬಿಟ್ರಲ್ಲ, ಫೈನಲಿಸ್ಟ್ ಆಗ್ಬಿಟ್ರಲ್ಲ ಅಂತಂದ್ಬಿಟ್ಟು ಇಲ್ಲಿ ಅವ್ರಿಗೆ ಬೇಜಾರಿತ್ತು. ಅದನ್ನ ಅವರೇ ಕೂಡ ಇಲ್ಲಿ ಓಪನ್ ಆಗಿ ಹೇಳಿದ್ರು. ಇಲ್ಲಿ ಸ್ಪಂದನ ಅವರು ಡಿಸರ್ವ್ ಇರಲಿಲ್ಲ, ಇಲ್ಲಿ ರಕ್ಷಿತಾ ಅವರು ಫಸ್ಟ್ ಡೇ ಇಂದ ಕೂಡ ಇಲ್ಲಿ ಡಿಸರ್ವ್ ಇದ್ರು ಅಂತ ಕೂಡ ಇಲ್ಲಿ ಧ್ರುವಂತವ್ರು ಹೇಳಿದ್ರು. ಮತ್ತೆ ನಿನ್ನೆ ಎಪಿಸೋಡಲ್ಲಿ ಒಂಟಿ ಜಂಟಿ ಏನಿದ್ರು ಅದನ್ನ ಇಲ್ಲಿ ಅವರು ಹಾಕಿದ್ದು ಬೇಳಿ ಕೂಡ ಇಲ್ಲಿ ಕಟ್ ಮಾಡಿದ್ರು, ಕೈಗೆ ಹಾಕಿದ್ದು. ಆಲ್ಮೋಸ್ಟ್ ಇಲ್ಲಿ ಕೇಳ್ಕೊಂತಿದ್ರು ಸ್ಪರ್ಧಿಗಳು ಕೂಡ ತುಂಬಾನೇ ತೊಂದರೆ ಆಗ್ತದೆ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಆ ಒಂದು ಕಾನ್ಸೆಪ್ಟ್ನ ಇಲ್ಲಿ ಕಟ್ ಮಾಡಿದ್ರು. ಕಾನ್ಸೆಪ್ಟ್ ಹೋಗಿದ ತಕ್ಷಣ ಇಲ್ಲಿ ಪ್ರತಿಯೊಬ್ಬರಿಗೂ ಅದರಿಂದ ಅಡ್ವಾಂಟೇಜ್ ಏನಿತ್ತು, ಡಿಸ್ಅಡ್ವಾಂಟೇಜ್ ಏನಿತ್ತು ಅಂತಂದ್ಬಿಟ್ಟು ಕೇಳಿದ್ರು ಜಂಟಿಗಳಿಗೆ. ಇಲ್ಲಿ ತುಂಬಾನೇ ಫೀಲ್ ಮಾಡ್ಕೊಂಡಿದ್ದು ಇಲ್ಲಿ ಕಾವ್ಯ ಅವರು ಮತ್ತೆ ಗಿಲ್ಲಿಯವರು. ಆಲ್ಮೋಸ್ಟ್ ಗಿಲ್ಲಿಯವರು ಅಂತೂ ಸ್ವಲ್ಪ ಇಲ್ಲಿ ತುಂಬಾನೇ ಫೀಲ್ ಆಯಿತು ಅಂತ ಕಾಣಿಸುತ್ತೆ. ಇಲ್ಲಿ ಅವರಿಬ್ಬರ ಮಧ್ಯೆ ಏನು ಕೂಡ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಬೇರೆಯವರಿಂದನೇ ಇಲ್ಲಿ ಸ್ವಲ್ಪ ಅವರಿಬ್ರಿಗೂ ಬೇಜಾರಾಗಿತ್ತು ಅಂತ ಕೂಡ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಗಿಲ್ಲಿಯವರಂತೂ ಇಲ್ಲಿ ಅಡ್ವಾಂಟೇಜ್ ಏನಿತ್ತು ಅಂತ ಹೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ಇಲ್ಲಿ ಗಿಲ್ಲಿಯವರು ಒಂದು ಮಾತು ಹೇಳ್ತಾರೆ ಕಾವ್ಯ ಅವರಿಗೆ, ನೀನು ಯಾವತ್ತೂ ಸೋಲ್ಬಾರ್ದು ಅನ್ನೋದೇ ನನ್ನ ಆಸೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಿಜವಾಗ್ಲೂ ಕೂಡ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಯಾವೊಂದು ಜಂಟಿಗಳು ಕೂಡ ಈ ರೀತಿಯಾಗಿ ಇಷ್ಟು ಚೆನ್ನಾಗಿ ಒಬ್ರನ್ನ ಅರ್ಥ ಮಾಡ್ಕೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ. ಯಾಕಂತಂದ್ರೆ ಇಬ್ರಿಗೂ ಕೂಡ ಇಲ್ಲಿ ಬೇಜಾರಾಗ್ತಿತ್ತು, ಬಟ್ ಬೇರೆಯವ್ರ ಮಾತಿಂದ ಇಲ್ಲಿ ಅವ್ರಿಗೆ ಬೇಜಾರಾಗಿದೆ ಅಂತ ಅಂದ್ಬಿಟ್ಟು ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರು ಹೇಳಿದಕ್ಕೇನೆ ಅವರು ಕೂಡ ಹೇಳಿದ್ದು ಗಿಲ್ಲಿಯಿಂದ ಇಲ್ಲಿ ಅಡ್ವಾಂಟೇಜೇ ನನಗಾಗಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಇವರಿಬ್ಬರದ್ದು ಆಗಿದ ತಕ್ಷಣ ಇಲ್ಲಿ ಚಂದ್ರಪ್ರಭಾ ಅವರು ಮತ್ತೆ ಇಲ್ಲಿ ಸತೀಶ್ ಅವರು ಇವರಿಬ್ಬರದು ಮಾತುಕತೆ ಏನಾಯ್ತೋ ಇಲ್ಲಿ ಸಿಕ್ಕಾಪಟ್ಟೆ ಹರ್ಟ್ ಆಯ್ತು. ಮತ್ತೆ ಚಂದ್ರಪ್ರಭಾ ಅವ್ರಿಗೂ ಕೂಡ ಅದರಿಂದ ಡ್ಯಾಮೇಜ್ ಕೂಡ ಆಯ್ತು ಅಂತ ಕೂಡ ಇಲ್ಲಿ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಇಬ್ರು ಕೂಡ ಮಾತಾಡ್ಕೊಂಡು ಅದೊಂದು ಜಗಳ ಏನ್ ನಡೆದಿತ್ತು, ಇಬ್ರು ಕೂಡ ಮಾತಾಡ್ಕೊಂಡಿದ್ವಿ, ನೈಟೇ ಡಿಸ್ಕಷನ್ ಮಾಡಿದ್ವಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಬಟ್ ಚಂದ್ರಪ್ರಭಾ ಅವರು ಈ ಮಾತನ್ನ ಒಪ್ಕೊಳ್ಳಿಲ್ಲ. ನಿನ್ನೆ ಎಪಿಸೋಡ್ ಅಂತೂ ಇಲ್ಲಿ ಟ್ವಿಸ್ಟ್ ಮೇಲೆ ಇಲ್ಲಿ ಟ್ವಿಸ್ಟ್ ಕೊಡ್ತಾನೆ ಇದ್ರು. ಏನಕ್ಕೆ ಅಂತಂದ್ರೆ 13 ಜನ ನಾಮಿನೇಷನ್ ಆಗಿರ್ಬೋದು, ಮತ್ತಿಲ್ಲಿ 4 ಜನ ಫೈನಲಿಸ್ಟ್ ಆದವ್ರನ್ನ ಅರ್ಹರು ಅನರ್ಹರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದಿತ್ತು. ಬಟ್ ಇಲ್ಲಿ ಅರ್ಹರು ಅನರ್ಹರು ಅಂತ ಹೇಳ್ಬೇಕಾದ್ರೆ ಕೇಕ್ ಕಟ್ ಮಾಡ್ಬಿಟ್ಟು ತಿನ್ಬೇಕಾದ್ರೆ ಗಿಲ್ಲಿರೋದು ಸಿಕ್ಕಾಪಟ್ಟೆ ದೊಡ್ಡ ಕೇಕ್ ಎತ್ಕೊಂಡ್ಬಿಟ್ರು. ಅದು ನೋಡ್ಬಿಟ್ಟೆ ಇಲ್ಲಿ ಎಲ್ಲರೂ ಕೂಡ ನಗಾಡಿದ್ರು. ಇಲ್ಲಿ ಈಸಿಯಾಗಿ ಟಾರ್ಗೆಟ್ ಮಾಡಿದ್ದು ಜಾನ್ವಿಯವರು ಸ್ಪಂದನಾ ಸೋಮಣ್ಣ ಅವ್ರಿಗೆ ಏನು ಹೇಳಿದ್ರು ಅದೊಂದು ರೀಸನ್ ಅಂತಾನೆ ಇಲ್ಲಿ ಅನ್ನಿಸ್ಲಿಲ್ಲ. ಯೋಗ ಯೋಗ್ಯತೆ ಇರಬೇಕು ಅಂತ ಹೇಳಿದ್ರು. ಯೋಗ ಯೋಗ್ಯತೆ ಇರಕ್ಕೆ ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಸ್ಪಂದನಾ ಸೋಮಣ್ಣ ಅವರು ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿರೋದು, ಮತ್ತೆ ಜಾನ್ವಿಯವರು ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿರೋದು. ಪ್ರತಿಯೊಬ್ಬರಿಗೂ ಕೂಡ ಯೋಗ ಯೋಗ್ಯತೆ ಎರಡೂ ಕೂಡ ಇರಲೇಬೇಕು. ಮತ್ತೆ ಇಲ್ಲಿ ಈಸಿಯಾಗಿ ಓಟ್ ಹಾಕಿಸ್ಕೊಂಡು ಬಂದ್ಬಿಟ್ರಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಓಟ್ ಹಾಕಿದ್ರೇನೆ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಉಳಿಯೋಕ್ಕಾಗೋದು. ಜನಗಳು ನೋಡಲಿಲ್ಲ, ಅವರು ಓಟ್ ಮಾಡಲಿಲ್ಲ ಅಂತಂದ್ರೆ ಅವರು ಬಿಗ್ ಬಾಸ್ ಮನೆಯೊಳಗಡೆ ಇರಕ್ಕೂ ಆಗಲ್ಲ. ಅಲ್ಲಿ ಅವರೊಂದು ವ್ಯಕ್ತಿತ್ವ ಏನಿದೆ ಅದನ್ನು ತೋರ್ಸೋಕ್ಕೂ ಕೂಡ ಇಲ್ಲಿ ಆಗಲ್ಲ ಅಂತವ್ರು ಕೂಡ ಇಲ್ಲಿ ಅಷ್ಟೇ. ಸ್ಪಂದನ ಅವರು ಫೈನಲ್ಗೆ ಹೋಗಿದ್ದು ಇಷ್ಟ ಆಗಲಿಲ್ಲ ಅಂತ ಅವರೊಂದು ರೀಸನ್ ಏನು ಕೊಟ್ಟರು, ಆ ರೀಸನ್ ಕೂಡ ಇಲ್ಲಿ ರೀಸನ್ ಅಂತಾನೆ ಇಲ್ಲಿ ಅನ್ನಿಸ್ಲಿಲ್ಲ. ಇಲ್ಲಿ ಧ್ರುವಂತರು ಒಂದು ಮಾತು ಹೇಳ್ತಾರೆ, ದಾನ ಮಾಡಿದ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇಲ್ಲಿ ಏನು ದಾನ ಮಾಡಿದ್ರು ಅಂತಾನೆ ಗೊತ್ತಿಲ್ಲ. ಅಂದ್ರೆ ಆ ಬ್ಯಾಡ್ಜ್ ಇದೆಯಲ್ಲ, ಆಲ್ಮೋಸ್ಟ್ ನೀವು ನೋಡಿರ್ತೀರ ಎಲ್ಲರೂ ಕೂಡ, ಇವಾಗ ಫೈನಲಿಸ್ಟ್ ಆದವ್ರು ಎಲ್ರಿಗೂ ಕೂಡ ಬ್ಯಾಡ್ಜ್ ಕೊಟ್ಟಿದ್ದಾರೆ. ನಿಮಗೆ ನಾನು ದಾನ ಮಾಡಿದ್ದು ಅಂತ ಹೇಳಿದ್ರು. ಅಂದ್ರೆ ಧ್ರುವಂತರ ಬಂದ್ಬಿಟ್ಟು ಸ್ಪಂದನ ಅವ್ರಿಗೆ ಅದೇನು ದಾನ ಮಾಡಿದ್ರೋ ಗೊತ್ತಿಲ್ಲ, ಆ ರೀತಿಯಾಗಿ ಹೇಳಿದ ಒಂದು ಸ್ಟೇಟ್ಮೆಂಟ್ ಇಷ್ಟನೇ ಆಗಲಿಲ್ಲ. ಇಲ್ಲಿ ಅವ್ರಿಗೆ ಬಂದಿರೋದು ವಸ್ತು ಇರ್ಬೋದು, ಏನೇ ಒಂದಿರ್ಬೋದು, ಅದನ್ನ ಬಿಟ್ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡಿದ್ರು. ಯಾರು ಕೂಡ ಯಾರಿಗೂ ಇಲ್ಲಿ ಬಿಟ್ಕೊಡೋ ಚಾನ್ಸೇ ಇಲ್ಲ.
ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಕೂಡ ಇಲ್ಲಿ ಕೇಳಿದ್ರು, ನೀವೇನಾದರೂ ಇಲ್ಲಿ ಮಲ್ಲಮ್ಮವ್ರು ಗೆದ್ರೆ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು. ಖುಷಿ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಹಾಗಿದ್ರೆ ಹೊರಗಡೆ ಬನ್ನಿ ಅಂತಂದಾಗ ಅವಾಗೇ ಹೊರಗಡೆ ಹೋಗ್ಬೋದಿತ್ತು ಅವರು. ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಎಲ್ಲರೂ ಕೂಡ ಒಳ್ಳೆಯವರು ಇರ್ತಾರೆ, ತುಂಬ ಅಷ್ಟೊಂದು ಓವರ್ ಆಗಿ ಒಳ್ಳೆಯವರು ಯಾರು ಕೂಡ ಇಲ್ಲಿ ಇರಲ್ಲ. ಬಟ್ ಸ್ಪಂದನ ಅವ್ರ ವಿಚಾರದಲ್ಲಿ ಸ್ವಲ್ಪ ಅವ್ರು ಮಾತಾಡಿದ್ದು ಸ್ವಲ್ಪ ಓವರ್ ಆಗಿತ್ತು ಅಂತ ಕೂಡ ನನಗೆ ಇಲ್ಲಿ ಪರ್ಸನಲಿ ಅನಿಸ್ತು. ದಾನ ಮಾಡಿದ್ದು ಅಂತ ಹೇಳ್ತಾರೆ, ದಾನ ಏನು ಮಾಡಿದ್ರೋ ಏನು ಬಿಟ್ಟರೋ ಇಲ್ಲಿ ಅವ್ರಿಗೆ ಗೊತ್ತಿದೆ. ಅಂದರೆ ಈಗ ಸ್ಪಂದನ ಅವ್ರು ಫೈನಲಿಸ್ಟ್ ಆಗಿದ್ದು, ಅವರು ಸಿಕ್ಕಿದ ಚಾನ್ಸ್ನ ಅವ್ರು ಬಿಟ್ಕೊಟ್ರು ಅಂತಂದ್ಬಿಟ್ಟು ಇಲ್ಲಿ ಅವ್ರ ಮಾತಿನ ಅರ್ಥ ಕೂಡ ಇಲ್ಲಿ ಇತ್ತು. ಏನಿಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಅನರ್ಹರು ಅಂತಂದ್ಬಿಟ್ಟು ಗಿಲ್ಲಿ ನಟ ಅವರು ಹೇಳಿದ್ರು. ಆಲ್ಮೋಸ್ಟು ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳಿದ ಪಾಯಿಂಟ್ ಎಲ್ಲ ಕೂಡ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದು ಪಾಯಿಂಟು ಕೂಡ ತುಂಬ ಚೆನ್ನಾಗಿ ಅವರು ಮಾತಾಡಿದ್ರು. ನನಗಿಲ್ಲಿ ಕಾನ್ಫಿಡೆಂಟ್ ಇದೆ, ಆದರೆ ನಿಮಗೆ ತುಂಬ ಓವರ್ ಆಗಿ ಕಾನ್ಫಿಡೆಂಟ್ ಇದೆ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಸ್ವಲ್ಪ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗಿರೋ ಒಂದು ಕಾನ್ಫಿಡೆಂಟು ಸ್ವಲ್ಪ ಓವರ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಕಾನ್ಫಿಡೆಂಟ್ ಇರಬೇಕು, ಬಟ್ ಓವರ್ ಆದರೆ ಅದು ಚೆನ್ನಾಗಿರಲ್ಲ. ಇವಾಗ ಅತಿ ಅನ್ನೋ ಪದ ಏನಿರುತ್ತೆ ಅದು ಅತಿ ಅನ್ನೋದ್ರಲ್ಲೇ ಇರುತ್ತೆ. ಅತಿ ಆದರೆ ಎಲ್ಲ ಕೂಡ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳಿದ್ದು ಕಾನ್ಫಿಡೆಂಟ್ ಒಳ್ಳೇದು, ಓವರ್ ಕಾನ್ಫಿಡೆಂಟ್ ಒಳ್ಳೇದಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಮತ್ತು ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ದು ಏನು ಮಿಸ್ಟೇಕ್ ಅಂತಂದರೆ, ನೀನು ಕಾಮಿಡಿಯಿಂದ ಬಂದಿರೋದು, ನೀನು ಏನೇ ಮಾಡಿದ್ರು ಕೂಡ ಇಲ್ಲಿ ಕಾಮಿಡಿ ರೀತಿಯಲ್ಲಿ ಇರುತ್ತೆ. ಅರಸ ಅನ್ನೋ ಪಾಠ ಕೊಟ್ಟರು ಕೂಡ ನೀನು ಅದರಲ್ಲಿ ಕಾಮಿಡಿಯನ್ನಾಗಿ ಕಾಣಿಸ್ಕೊಂಡ್ಬಿಡ್ತೀಯ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ನಾನು ಕಾಮಿಡಿಯಿಂದಾನೇ ಇಲ್ಲಿ ಅನ್ನ ತಿಂತಿರೋದು ಅಂತಂದ್ಬಿಟ್ಟು ಗಿಲ್ಲಿ ನಟ ಅವರು ಹೇಳಿದ್ರು. ಆಲ್ಮೋಸ್ಟು ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಿಂದ ಬಂದಿರಲಿ, ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿರಲಿ, ಇಲ್ಲ ಅಂತಂದರೆ ಯೂಟ್ಯೂಬ್ ಇರ್ಬೋದು, ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಿಂದ ಬಂದಿದ್ರು ಕೂಡ ಅದಕ್ಕೆ ಅದರದೇ ಆದ ಒಂದು ವ್ಯಾಲ್ಯೂ ಇರುತ್ತೆ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಕೂಡ ಇಲ್ಲಿ ಅನ್ನಿಸ್ತದೆ. ಬಿಗ್ ಬಾಸ್ ಅನ್ನೋದು ಒಂದು ಕಾಮಿಡಿ ಶೋ ಅಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದರೆ ಬಿಗ್ ಬಾಸ್ ಅಲ್ಲಿ ಯಾರು ಕೂಡ ಕಾಮಿಡಿನೇ ಮಾಡಬಾರ್ದಾ, ಎಲ್ಲರೂ ಟ್ರ್ಯಾಜಿಡಿಯಾಗೇ ಇರಬೇಕಾ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹೌದು ಹಾಗಿಲ್ಲ ಅಂತ ಅಂದ್ಬಿಟ್ಟು ಮುಖಾನ ಸಿಂಡ್ರಿಸ್ಕೊಂಡು ಆ ರೀತಿಯಾಗಿ ಇರೋಕ್ಕಂತೂ ಆಗಲ್ಲ. ಆದರೆ ಇಲ್ಲಿ ಅವ್ರು ಹೇಳಿದ ಒಂದು ಮಿಸ್ಟೇಕ್ ಏನಂತಂದರೆ, ಅವ್ರ ಪ್ರಕಾರ ಬಿಗ್ ಬಾಸ್ ಅಂದರೆ ಏನು ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರು ಕೇಳಬೇಕಿತ್ತು. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ ಏನು ಹೇಳಿ ಅಂತ ಕೇಳಬೇಕಿತ್ತು. ಅವರು ಅದನ್ನು ಇಲ್ಲಿ ಕೇಳಲಿಲ್ಲ. ಆದರೆ ಮತ್ತೆ ಇನ್ನೊಂದು ಮಾತು ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ರು, ಇವಾಗ ಅರಸಿ ಅನ್ನೋದು ಹೇಗಿದ್ರು ತೆಗೆದಾಕ್ಬಿಟ್ಟಿದ್ದಾರೆ, ಇನ್ನು ಮುಂದೆ ನಿನಗೆ ತಾಕತ್ತಿದ್ರೆ ಅಶ್ವಿನಿ ಗೌಡ ಅನ್ನೋದು ಏನು ಅಂತ ನೋಡು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ಇವಾಗ ಅವ್ರು ಏನು ಆಟ ಆಡ್ತಾರೋ ಅಶ್ವಿನಿ ಗೌಡ ಅನ್ನೋದು ಏನು ಅಂತ ತೋರಿಸ್ತೀನಿ ನಾನು ಅಂತಂದ್ಬಿಟ್ಟು ಹೇಳಿದ್ರು. ತಾಕತ್ತಿದ್ರೆ ಅದನ್ನು ನೋಡಬೇಕಂತೆ ಅವರು. ಬಿಗ್ ಬಾಸ್ ಮನೇಲಿ ಅವರು ಕೂಡ ಇದ್ದೇ ಇರ್ತಾರೆ. ಇವಾಗ ಅಶ್ವಿನಿ ಗೌಡ ಅವರಂತೂ ನಾಮಿನೇಷನ್ ಅಂತೂ ಇಲ್ಲೇ ಆಗಿಲ್ಲ, ಗಿಲ್ಲಿ ಅವ್ರು ಮಾತ್ರ ಇಲ್ಲಿ ನಾಮಿನೇಷನ್ ಆಗಿರೋದು. ಅವರಂತೂ ಉಳ್ಕೊತಾರೆ ಅನ್ನೋದು ನನಗೆ 100% ಇದೆ. ಯಾವ ರೀತಿಯಲ್ಲಿ ಅಶ್ವಿನಿ ಗೌಡ ಅವ್ರು ಆಟ ಆಡ್ತಾರೆ, ಅವ್ರ ತಾಕತ್ತು ಅಂದರೆ ಗಿಲ್ಲಿ ನಟ ಅವ್ರು ಏನು ತಾಕತ್ತಿದೆ ಅಂತ ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ತೋರಿಸ್ಬೇಕಾಗಿದೆ. ಯಾಕಂದರೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ಬಿಟ್ಟಿದ್ದಾರೆ, ತಾಕತ್ತಿದ್ರೆ ನೋಡು ಅಂತಂದ್ಬಿಟ್ಟು. ಇಲ್ಲಿ ನೋಡ್ತಾರೆ, ಅವರು ಕೂಡ ನೋಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಸದ್ಯ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಅಂತೂ ಇಲ್ಲಿ ನಡೀತದೆ. ಈಗ 18 ಮತ್ತು 19ನೇ ತಾರೀಕು ಈಗ ಮೊದಲನೇ ಫಿನಾಲೆ ಇದೆ. ಟೋಟಲಾಗಿ ಈ ಸತಿ 2 ಫಿನಾಲೆ ಇದೆ. ಮೊದಲನೇ ಫಿನಾಲೆ ಬಂದುಬಿಟ್ಟು ಶನಿವಾರ ಇದೆ, ಮತ್ತು ಶನಿವಾರ ಭಾನುವಾರ ಇದೆ. ಈ ಶನಿವಾರ 8 ಗಂಟೆಯಿಂದ 11 ಗಂಟೆವರೆಗೂ ಇಲ್ಲಿ ಮೊದಲನೇ ಫಿನಾಲೆ ನಡೆಯುತ್ತೆ. ಭಾನುವಾರ ಕೂಡ ಅದೇ ಒಂದು ಟೈಮಿಂಗ್ ಇದೆ. ಸ್ವಲ್ಪ ದಿವಸ ಇನ್ನು ಸ್ವಲ್ಪ ಗಂಟೆಗಳಲ್ಲೇ ಇದು ಅಪ್ಡೇಟ್ ಕೂಡ ಕೊಡ್ತಾರೆ ಅಂತ ಅನ್ಕೊಂತೀನಿ ಕಲರ್ಸ್ ವಾಹಿನಿಯಿಂದ. ಗ್ರ್ಯಾಂಡ್ ಓಪನಿಂಗು 6 ಗಂಟೆಯಿಂದ 11 ಗಂಟೆವರೆಗೂ ಇಲ್ಲಿ ತೋರಿಸ್ತಿದ್ರು. ಆದರೆ ಇವಾಗ ಮೊದಲನೇ ಫಿನಾಲೆ ಬಂದುಬಿಟ್ಟು ಈಗ 8 ಗಂಟೆಯಿಂದ 11 ಗಂಟೆವರೆಗೂ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಇವಾಗ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಶಾಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಿಂದ ಗುಂಪಾಗಿ ಇಲ್ಲಿ ಸ್ಪರ್ಧಿಗಳು ಹೋದರು ಅಂತಂದರೆ ಸುಮಾರು 6ರಿಂದ 8 ಜನ ಇಲ್ಲಿ ಬಿಗ್ ಬಾಸ್ ಮನೆಯೊಳಗೆ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಆಲ್ಮೋಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಿಗ್ ಬಾಸ್ಗೆ ಬರಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಪೋಸ್ಟ್ ಹಾಕೊಂಡಿದ್ರು. ಅಂದರೆ ಅವ್ರ ಹೆಸರುಗಳು ಕೇಳಿ ಬಂದಿತ್ತು. ಅವಾಗ ಅವರು ಇಲ್ಲ ನಾನು ಬಿಗ್ ಬಾಸ್ಗೆ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಯಾರ್ಯಾರು ಪೋಸ್ಟ್ ಹಾಕೊಂಡಿದ್ರು ಅವರೆಲ್ಲರೂ ಕೂಡ ಈಗ ಬಿಗ್ ಬಾಸ್ ಮನೆಗೆ ಈಗ ಎಂಟ್ರಿ ಕೊಡ್ತಿದ್ದಾರೆ. ಯಾರು ಎಂಟ್ರಿ ಕೊಡ್ತಿದ್ರೆ ಅಂತ ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಒಂದು 2-3 ಹೆಸರು ಇಲ್ಲಿ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗಿದ ತಕ್ಷಣ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಆದರೆ 6ರಿಂದ 8 ಜನ ಅಂತೂ ಇಲ್ಲಿ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಡೋದಂತೂ ಕನ್ಫರ್ಮ್ ಆಗಿದೆ. ಅದು ಕೂಡ 22 ಇಲ್ಲ 23ನೇ ತಾರೀಕು ಒಳಗಡೆ ಇಲ್ಲಿ ಎಂಟ್ರಿ ಕೊಡ್ತಾರೆ. ಯಾಕಂತಂದರೆ ಇವಾಗ ಶನಿವಾರ ಭಾನುವಾರ ಒಂದು ಫೈನಲ್ಸು ಮುಗಿದ ಮೇಲೆ ಇಲ್ಲಿ ಎಲಿಮಿನೇಷನ್ ಅಂತೂ ಇದ್ದೇ ಇರುತ್ತೆ. ಆವಾಗ ಒಂದು 2ರಿಂದ 3 ಜನ ಇಲ್ಲಿ ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಇಲ್ಲಿ ಎಂಟ್ರಿ ಕೊಡ್ತಾನೆ ಇರ್ತಾರೆ. ಸೊ ವೀಕ್ಷಕರೇ, ಸದ್ಯ ನಿನ್ನೆ ಎಪಿಸೋಡ್ ಹೀಗಿತ್ತು, ಮತ್ತು ಅಪ್ಡೇಟ್ ಕೂಡ ಈ ರೀತಿಯಾಗಿದೆ. ಶಾಕಿಂಗ್ ಅಪ್ಡೇಟ್ ಅಂತ ಹೇಳ್ಬೋದು. ಪ್ರತಿ ಸತಿನೂ ಕೂಡ ಬಿಗ್ ಬಾಸ್ ಹಿಂದಿನ ಸೀಸನ್ಗಳು ನೋಡಿದ್ರೆ ಒಬ್ಬರು ಅಥವಾ ಇಬ್ಬರು ಇಲ್ಲಾಂದ್ರೆ 3 ಜನ ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಿರ್ತಿದ್ರು. ಫಸ್ಟ್ ಇಲ್ಲಿ ಒಬ್ಬರು ಬರ್ತಿದ್ರು, ಆನಂತರ ಇಲ್ಲಿ ಇಬ್ಬರು ಬರ್ತಿದ್ರು, ಇಲ್ಲಾಂದ್ರೆ ಒಟ್ಟೊಟ್ಟಿಗೆ ಕೂಡ ಇಲ್ಲಿ ಬಂದಿದ್ದಾರೆ. ಈ ಸತಿ ಸುಮಾರು 6ರಿಂದ 8 ಜನ ಅಂತಂದರೆ ಸಿಕ್ಕಾಪಟ್ಟೆ ಶಾಕ್ ಆಗೇ ಆಗುತ್ತೆ. ಇವಾಗ 13 ಜನ ಇಲ್ಲಿ ನಾಮಿನೇಷನ್ ಆಗಿದ್ದಾರೆ. 13 ಜನದಲ್ಲಿ 13 ಜನ ಕೂಡ ಹೊರಗಡೆ ಹೋಗ್ತಾರಾ ಇಲ್ಲ ಅಂತ ಅಂದರೆ ಸ್ವಲ್ಪ ಜನ ಹೋಗ್ತಾರಾ, ಅಂದರೆ ಗುಂಪಾಗಿ ಹೋಗ್ತಾರಾ, ಇಲ್ಲ ಒಬ್ರು ಹೋಗ್ತಾರಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ನಿಮ್ಮ ಅನಿಸಿಕೆಯ ಪ್ರಕಾರ ಇವಾಗ ಬಿಗ್ ಬಾಸ್ ಮನೆಯಲ್ಲಿ
ಫೈನಲಿಸ್ಟ್ ಆಗಿದೆ. ಇದರಲ್ಲಿ ಯಾರು ಅರ್ಹರು, ಯಾರು ಅನರ್ಹರು, ಮತ್ತು ಇಲ್ಲಿ ನಿನ್ನೆ ಎಪಿಸೋಡ್ ನೋಡಿ ಇಲ್ಲಿ ಯಾರ್ದು ತಪ್ಪಿತ್ತು, ಯಾರ್ದು ಸರಿ ಇತ್ತು ಅನ್ನೋದ್ರ ಬಗ್ಗೆ ಸ್ಪಂದನ ಅವ್ರು ಮಾತಾಡಿದ್ರೆ ಏನಾದರೂ ತಪ್ಪಿತ್ತಾ, ಇಲ್ಲ ಅಂತಂದರೆ ಧ್ರುವಂತ್ ಅವ್ರು ಮಾತಾಡಿದ್ರೆ ಏನಾದರೂ ತಪ್ಪಿತ್ತಾ ಅನ್ನೋದ್ರ ಬಗ್ಗೆ ಈಗ 13 ಜನ ನಾಮಿನೇಷನ್ ಆಗಿರೋರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ನೀವು ಯಾರನ್ನ ಉಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ, ಇಂಥವ್ರು ಬಿಗ್ ಬಾಸ್ ಮನೆಯಲ್ಲಿ ಇರಲೇಬಾರ್ದು ಅನ್ನೋ ಸ್ಪರ್ಧಿಗಳು ಯಾರು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.